ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ಪಹಣಿ ದೋಷ ನಿವಾರಣೆಗೆ ಒತ್ತಾಯಿಸಿ ಬೆಳೆಗಾರರ ಸಂಘದಿಂದ ಮನವಿ. ಜುಲೈ 28ರೊಳಗೆ ಪಹಣಿಯಲ್ಲಿ ಬೆಳೆ ನಮೂದಿಸದಿದ್ದರೆ ಹೋರಾಟದ ಎಚ್ಚರಿಕೆ. ಆರ್ಆರ್ ಸಂಖ್ಯೆಗೆ ಆಧಾರ್ ಜೋಡಣೆ ಅವೈಜ್ಞಾನಿಕ. ರೈತರ ಶೋಷಣೆ ಕೈಬಿಡದಿದ್ದರೆ ಜನಪ್ರತಿನಿಧಿಗಳ ಮನೆ ಮುಂದೆ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಮಂಜಪ್ಪ ಎಂಬಿ. ಈಗ ಸುದ್ದಿಯ ವಿವರ. ಪಹಣಿಯಲ್ಲಿ ಬೆಳೆ ನಮೂದಿಸಬೇಕು ಮತ್ತು ಪಹಣಿ ನಮೂದಿನಲ್ಲಿ ಆಗುತ್ತಿರುವ ಲೋಪದೋಷಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಸೋಮವಾರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್, ಬೆಳೆ ವಿಮೆಯನ್ನು ಜುಲೈ 31 ತನಕ ಸರ್ಕಾರ ನಿಗದಿಪಡಿಸಿದೆ ಅಡಿಕೆಗೆ. ಅದರಂತೆ ಸಾಗರ, ಸೊರಬ, ಹೊಸನಗರ ತಾಲೂಕುಗಳಲ್ಲಿ ಅಡಿಕೆ ಬೆಳೆ ಜಾಸ್ತಿ ಆಗಿದೆ. ಅಡಿಕೆ ಬೆಳೆಗೆ ಏನು 31ನೇ ತಾರೀಕು ಬೆಳೆ ವಿಮೆ ಇದೆ, ಅದು ಮಾಡಿಸ್ಲಿಕ್ಕೆ ಹೋದಾಗ ಭಾಳಷ್ಟು ಅಡಿಕೆ ಬೆಳೆಗಾರರ RTC ಒಳಗಡೆ ಅಡಿಕೆ ನಮೂದೇ ಆಗಿರೋದಿಲ್ಲ, ಬೆಳೆ ನಮೂದೇ ಆಗಿರೋದಿಲ್ಲ. RTC ಒಳಗಡೆ ಒಂದು ಭತ್ತ ಅಂತ ಬಂದಿದೆ, ಇಲ್ಲ ಕುಷ್ಕಿ ಅಂತ ಬಂದಿದೆ, ಇಲ್ಲ ನೋ ಕ್ರಾಪ್ ಅಂತ ಬಂದಿದೆ. RTC ಒಳಗಡೆ ಬೆಳೆನೇ ನಮೂದಾಗ್ತಾ ಇಲ್ಲ. ಈಗಾಗಲೇ ಈ ಬಗ್ಗೆ ಹಿಂದೆ ನಾವು AC ಅವರಿಗೆ, ತಹಶೀಲ್ದಾರ್ ಅವರಿಗೆ ಮಾತನಾಡಿದ್ವಿ. ಆದರೂ ಸಹ ಇಲ್ಲಿ ತನಕ ಯಾವುದೇ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ, ಅಡಿಕೆ ಬೆಳೆಗಾರರಿಗೆ ನ್ಯಾಯ ಸಿಕ್ಕಲಿಲ್ಲ. ಹಾಗಾಗಿ ಏನು 31ರ ಒಳಗಡೆ ಈಗ ಬರ್ತಕ್ಕಂಥ ಈ ವಾರ 25ರ ಒಳಗಡೆ ನಮಗೆ ಕೂಡಲೇ RTCಯಲ್ಲಿ ಬೆಳೆ ನಮೂದಾಗಬೇಕು, ಬೆಳೆ ವಿಮೆ ಮಾಡಲಿಕ್ಕೆ ಅವಕಾಶ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಾಗಲೇ ನಾವು AC ಮತ್ತು ತಹಶೀಲ್ದಾರ್ ಅವರಿಗೆ ಕೊಟ್ಟಿದ್ದೀವಿ. ಅವರು ಈಗಾಗಲೇ ಈ ವಾರದಲ್ಲಿ ನಾವು ಅದನ್ನು ಮಾಡಿಕೊಡ್ತೀವಿ ಹೇಳ್ತಕ್ಕಂಥ ಭರವಸೆಯನ್ನು AC ಅವರು ನಮ್ಗೆ ಹೇಳಿದ್ದಾರೆ. ಒಂದು RTC ಒಳಗಡೆ ಬರುತ್ತೆ, ಇಲ್ಲ ಕಳೆದ ವರ್ಷವೇ ಏನು RTC ಇದೆ ಆ RTC ಮೇಲೆ ನಾವು ಬೆಳೆ ವಿಮೆಯನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈಗಾಗಲೇ AC ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ಪಕ್ಷ ಈ ವಾರದೊಳಗಡೆ ಬೆಳೆ ವಿಮೆಗೆ ನಮಗೆ RTC ಒಳಗಡೆ ಬೆಳೆ ಬರದೇ ಹೋದರೆ ಮುಂದಿನ ಸೋಮವಾರ ದಿವಸ ನಾವು AC ಆಫೀಸ್ ಮುಂದೆ ನಾವು ಧರಣಿಯನ್ನು ಕೂರಬೇಕಾಗ್ತದೆ, ಅಡಿಕೆ ಬೆಳೆಗಾರ ಸಂಘದಿಂದ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೀವಿ. ತೋಟಗಾರ್ ಸಹಕಾರಿ ಸಂಸ್ಥೆ ಅಧ್ಯಕ್ಷ KC ದೇವಪ್ಪ, ಈಳಿ ಶ್ರೀಧರ್, KV ಪ್ರವೀಣ್ ಮಾತನಾಡಿ, ಅದೇ ಅಡಿಕೆ ಬೆಳೆಗಾರ ಸಂಘದ ಎಲ್ಲ ಸಹಕಾರಿ ಪ್ರಮುಖರೇ, ಅಡಿಕೆ ಬೆಳೆಗಾರ ಸಂಘದ ಸದಸ್ಯರೇ, ಏನಾಗಿದೆ ಅಂದರೆ ಅವರು ಹೇಳಿದ್ದು ವಿಚಾರಕ್ಕಿಂತ ಇನ್ನೂ ಒಂದು ಮುಂದೆ ಹೋಗಿ ಬೆಳೆ ಬರದೇ ಇದ್ದಾಗ ಸಾಲ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಸೊಸೈಟಿಗಳಲ್ಲಿ ಸಾಲ ಅಡಿಕೆಯನ್ನು ನಮೂದಾಗಿರಬೇಕು. ಇದು ಈ ತಂತ್ರಾಂಶವೇ ಅವರದ್ದು ಬಹುವಾರ್ಷಿಕ ಬೆಳೆ ಬೇರೆ, ಇದು ವಾರ್ಷಿಕ ಬೆಳೆ ಬೇರೆ. ವಾರ್ಷಿಕ ಬೆಳೆ ಹಾಗೆ ಪ್ರತಿ ವರ್ಷವೂ ಈ ಅಡಿಕೆ, ತೆಂಗು ಇದಕ್ಕೆಲ್ಲ ಒಂದು ತಂತ್ರಾಂಶ ಇದೆ, ಇದನ್ನು ಖಂಡಿಸಬೇಕಾಗ್ತದೆ ನಾವು. ಅವರಿಗೆ ಇವತ್ತು ಸಾಫ್ಟ್ವೇರ್ ಇದು ನಾಲೆಡ್ಜ್ ಮುಂದುವರೆದಿದೆ, ಗಮನಕ್ಕೆ ಬರೋದಿಲ್ಲ ಅಂದರೆ ಅದು ಭಾಳ ವಿಪರ್ಯಾಸ. ಒಂದು ನಮೂನೆ ಅಂದರೆ ಮೊದಲೇ ಸಮ್ ಮಾಡಬೇಕಾಗಿತ್ತು ಅವರು. ಏನಂದರೆ ಅಡಿಕೆ, ತೆಂಗು ಇಂಥದ್ದೆಲ್ಲ ಪ್ರತಿ ವರ್ಷ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ಅದು 1 ವರ್ಷ ಅಡಿಕೆ ಅಥವಾ 5 ವರ್ಷಕ್ಕೆ 10 ವರ್ಷಕ್ಕೆ ಇರ್ಬೋದು ಅಡಿಕೆ, ಇಲ್ಲ ಅಂತಂದರೆ ಆ ರೀತಿ ಬಹುವಾರ್ಷಿಕ ಬೆಳೆಗೆ ಹಾಗೆ ಅವರು ಮಾಡ್ಕೊಳ್ಬೇಕಾಗಿತ್ತು. ಅದನ್ನು ನಾವು ಪ್ರತಿ ವರ್ಷ ಈ ಸಮಸ್ಯೆ ಎಷ್ಟೋ ಜನ ಬೆಳೆಗಾರರಿಗೆ ಆಗೋದೇ ಇಲ್ಲ ಇದು ಮಾಡಲಿಕ್ಕೆ. GPS ಮಾಡಬೇಕು, ಜಮೀನಿಗೆ ಬಂದು GPS ಮಾಡಬೇಕು ಅಂತ ಹೇಳ್ತಾರೆ. ಇದು ಮಾಡೋದಕ್ಕೆ ಅವ್ರು ಸರಿಯಾದಂಥ ಸಂಪನ್ಮೂಲನೂ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಅವರಿಗೆ GPS ಅನ್ನು ಕಾಯ್ದೆ ಪ್ರಕಾರ ಮಾಡಬೇಕು ಅಂತಿದೆ, ಆದರೆ ಮಾಡದೇನೆ ಅಲ್ಲಿ ಬಾಗಾಯತಿಗೆ ತರಿಗೆ ಕೃಷಿ ಅಂತ ನಮೂದು ಮಾಡೋ ಕಲೆಯನ್ನು ರೂಢಿಸ್ಕೊಂಡಿದ್ದಾರೆ. ಒಬ್ಬ ಫ್ರೂಟ್ ತಂತ್ರಾಂಶದಲ್ಲಿ ನಾವು ದಾಖಲಾಗಬೇಕು. ಫ್ರೂಟ್ ತಂತ್ರಾಂಶದಲ್ಲಿ ಒಬ್ಬ ಕೃಷಿ ಇಲಾಖೆ ಅಧಿಕಾರಿ ನನಗೆ ಉತ್ತರ ಕೊಡ್ತಾರೆ, ನೀವು ಮಾಡ್ಕೋಬೇಕಲ್ಲ, ನಾವಲ್ಲ ಜವಾಬ್ದಾರಿ ಅಂತ ಉತ್ತರ ಬಂದಿದೆ ನನಗದು. ನೀವು ಮಾಡ್ಕೋಬೇಕಂತ. ಯಾರು ಮಾಡಬೇಕು? ನಾವು ತಂತ್ರಾಂಶಗಳನ್ನು ನಾವು ದಾಖಲೆ ಮಾಡ್ಕೋಬೇಕಾ? ಯಾರು ಜವಾಬ್ದಾರಿ ಇದೆ ಉತ್ತರ ಕೊಡಲಿ ಅವರು ಅಧಿಕೃತವಾಗಿ. ನನಗೆ ಇಂಡಿವಿಜುವಲ್ ಉತ್ತರ ಕೊಡ್ತಾ ಇದ್ದಾರೆ, ನೀವು ಮಾಡ್ಕೋಬೇಕಂತ. ಬೆಳೆಗಾರರು, ರೈತರು ಮಾಡ್ಕೋಬೇಕು. 3 ವರ್ಷ ಆಯ್ತು ನೋಡಿ, ಬೆಳೆ ವಿಮೆ ವೇಸ್ಟ್ ಆಗ್ತಾ ಇದೆ ನಮ್ಮದು. ನಾನು 106 ವರ್ಷದ ಭಾಗಾಯಿತು, ಇವತ್ತು ಭತ್ತ ಅಂತ ಬರೆದಿಟ್ಟಿದ್ದಾರೆ, ರಿಪೇರಿ ಮಾಡೋದಿಲ್ಲ. 100 ಅರ್ಜಿ ಆಯಿತು ತಾಲೂಕು ಆಫೀಸಿಗೆ, AC ಅವರಿಗೆ, ಮತ್ತೆ ಅಗ್ರಿಕಲ್ಚರ್ ಆಫೀಸಿಗೆ ಕೊಟ್ಟು ಅರ್ಜಿಯನ್ನು. ಉಪವಾಸ ಕೂತ್ಮೇಲೆ ಯಾವುದು ಸಾಲ್ವ್ ಆಗೋದಿಲ್ಲ. ನಾನು ಹೇಳ್ತೇನೆ, ಅರ್ಜಿಗಳಿಂದ, ಪೇಪರ್ ಸ್ಟೇಟ್ಮೆಂಟಿಂದ ಯಾರೂ ಎಚ್ಚೆತ್ತುಕೊಳ್ಳೋದಿಲ್ಲ. ಕೂರ್ಬೇಕು, ಉಪವಾಸ ಕೂರ್ಬೇಕು, ಬಾಗಿಲಕ್ಕೆ ಕೊಡಬಾರ್ದು ಆಫೀಸಿಗೆ. ಪಿತ್ರಾರ್ಜಿತ ಆಸ್ತಿ 106 ವರ್ಷಗಳಿಂದ ಅಡಿಕೆ ಭತ್ತ ಅಂತ ಮಾಡಿ ಫೋಟೋ ತಂತ್ರಾಂಶದಲ್ಲಿ ದಾಖಲೆ ಆಗಿದೆ. ಅಲ್ಲಿ ಫೋಟೋ ಬಂದಿದೆ, ಹೇಗೆ ಮಾಡಿದಾರೆ ಗೊತ್ತಿಲ್ಲ. ಅದಕ್ಕೊಂದು ತಂತ್ರ ರೂಢಿಸ್ಕೊಂಡಿದ್ದಾರೆ, ಅಭ್ಯಾಸ ಮನೆಯಲ್ಲೇ ಕೂತು ದಾಖಲೆ ಮಾಡ್ತಾ ಇದ್ದಾರೆ. ಜಮೀನಲ್ಲಿ ಮಾಡಬೇಕು, ವ್ಯತ್ಯಾಸ ಸಾಧ್ಯನೇ ಇಲ್ಲ.
ಕಂದಾಯ ಯಾವ್ದಕ್ಕೆ ತಾಳ್ತಾರೆ ಅವರು? ಕಂದಾಯ 6 ವರ್ಷ ಆಯ್ತು ನೋಡಿ, ಕಂದಾಯ ತಗೊಳ್ತಾ ಇಲ್ಲ. ಒಳಗೆ ಇರುತ್ತೆ ಕಂದಾಯ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ, 6 ವರ್ಷದ ಕಂದಾಯ ತಗೊಳ್ತಾ ಇಲ್ಲ. ಕಂದಾಯ ತಗೊಳ್ಳೋದು ಅಡಿಕೆ ಬಾಗಾಯತಿಗೆ ಅಂತ ಕಂದಾಯ ತಗೊಳ್ಳೋದು. ಕಂದಾಯ ಅಡಿಕೆ ಬಾಗಾಯತಿ ಬೇರೆ, ತರಿಗೆ ಬೇರೆ ಇದೆ ಕಂದಾಯ. ತಗೊಂಡು ಅಡಿಕೆ ಕಂದಾಯ ತಗೊಂಡು ಪಾಣಿ ಒಳಗೆ ಅಡಿಕೆ ಬೆಳೆಗೆ 6 ವರ್ಷದಿಂದ ಕಂದಾಯ ಸಂಗ್ರಹ ಮಾಡ್ತಾ ಇಲ್ಲ, ಜಮಾಬಂದಿ ಆಗ್ತಾ ಇಲ್ಲ. ನೋಡಿ, ಪ್ರತಿ ಸೆಪ್ಟೆಂಬರ್ ಪಾಣಿ ಬರೀ ಕೆಲಸ ಅದನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ನಂತರ ತಹಸೀಲ್ದಾರ್ ಹೆಬ್ಬೆಟ್ ಕೊಡಬೇಕು, ಬೆಳೆ ನಮಗೆ ಬರುತ್ತೆ. ನಂತರಲ್ಲೇ ಹೋದ್ರೆ ಅಡಿಕೆ ಅಂತಿದೆ ಸ್ವಂತ ಅಂತ ಬರುತ್ತೆ. ಬೆಳೆ ವಿಮೆ ಹೋದ್ರೆ ಬರಲ್ಲ, ಒಂದು ಸಬ್ಸಿಡಿ ತಗೊಳಕ್ ಹೋದ್ರೆ ಬರಲ್ಲ. ಯಾಕೆ ಅಂತೇಳಿ ಬೆಳೆ ನಮೂದಿಲ್ಲ ಅಂತೇಳಿ ಮತ್ತೆ ಅದನ್ನು ಆನ್ಲೈನಲ್ಲಿ ಇದ್ರ ಕಾಪಿ ಅಪ್ಲೈ ಮಾಡಿ ಬೆಳೆ ದುಡಿಕೊಳ್ಳೋ ತಗೊಳಕ್ಕೆ ಮತ್ತೆ 15 ದಿವಸ ಓಡಾಡಬೇಕು. ಆದರೆ ಬೆಳೆ ವಿಮೆಗೆ ಮಾತ್ರ ಅದು ಬರಲ್ಲ. ಪಾಣಿ ಒಳಗಡೆ ಬೆಳೆ ಇದ್ರೆ ಮಾತ್ರ ಬರುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಇದನ್ನು AC ಮತ್ತು ತಹಸೀಲ್ದಾರ್ ಮಾತಾಡಿದ್ರೆ ಇದು ಏನೋ ರಿಸರ್ವ್ ಕಮಿಷನರ್ಗೂ ಮಾತಾಡಿ ಸರಿ ಅಂತ ಹೇಳಿದರೆ ಪ್ರತಿ ಬಾರಿ ಇದೊಂದು ಆಗುತ್ತಪ್ಪ. ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಶರಾವತಿ ಸೀರಾವ್, UH ರಾಮಪ್ಪ, ರಾಜೇಂದ್ರ ಕಂಡಿಕ, ನಾಗಾನಂದ, ರಮೇಶ್ ಪಂಡ್ರಿ, ಶ್ರೀಕಾಂತ್, ಕೃಷ್ಣಮೂರ್ತಿ, ವೆಂಕಟಗಿರಿ ಇನ್ನಿತರರು ಹಾಜರಿದ್ದರು. ರೈತರ ಕೃಷಿ ಪಂಪ್ಸೆಟ್ RR ನಂಬರ್ಗಳನ್ನು ಆಧಾರ್ ಕಾರ್ಡ್ಗೆ ಜೋಡಿಸುವ ಮೆಸ್ಕಾಂ ಕ್ರಮ ಅವೈಜ್ಞಾನಿಕವಾದದ್ದು. ರೈತರು ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ಗೆ RR ನಂಬರ್ ಜೋಡಿಸಲು ಅವಕಾಶ ನೀಡಬಾರದು ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ MB ಮಂಜಪ್ಪ ಹಿರೇನೆಲ್ಲೂರು ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಈಗ ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮದವರು ರೈತರಿಗೆ ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸೋಮವಾರ ದಿನ ರಿಪ್ಪನ್ಪೇಟೆಯಲ್ಲಿ ಅಭಿಯಂತಕರು ಚಾಲನೆ ಕೊಟ್ಟಾರೆ. ದಯಮಾಡಿ ರೈತರು ಈ ಕೃಷಿ ಪಂಪ್ ಸೆಟ್ಟಿಗೆ ಆಧಾರ್ ಕಾರ್ಡನ್ನು ಯಾವುದೇ ಕಾರಣಕ್ಕೂ ಲಿಂಕ್ ಮಾಡೋಕ್ಕೆ ಒಪ್ಪಬಾರ್ದು. ಇದಕ್ಕೆ ಕಾರಣ ಏನಂದರೆ, ಇವತ್ತು ರೈತರು ಕೃಷಿ ಪಂಪ್ ಸೆಟ್ಟು ಸಾಗರದಾಗ ಒಂದು 10,000 ಜನ ಏನಾರು ಪಾಣಿ ಹೊಂದಿದ್ದು RR ನಂಬರ್ ತಗೊಂಡಿರ್ಬೋದು. ಇನ್ನು ಹೆಚ್ಚು ಕಡಿಮೆ ಒಂದು 10, 15, 20 ಸಾವಿರ ಕೃಷಿ ಪಂಪ್ ಸೆಟ್ಗಳು ತಮ್ಮ ಜೀವನ ಉಪಾಯಕ್ಕಾಗಿ ಸರ್ಕಾರಿ ಜಮೀನೊಳಗೆ ತಮ್ಮ ಕೃಷಿ ನಿರ್ವಹಣೆ ಮಾಡೋಕ್ಕಾಗಿ, ತಮ್ಮ ಬದುಕು ಕಟ್ಕೊಳಕ್ಕಾಗಿ, ಹೆಚ್ಚುವರಿ ದುಡ್ದನ್ನ ಸರ್ಕಾರಕ್ಕೂ ಕೊಡೋಕ್ಕಾಗಿ ಅವರು ಕೃಷಿನ ಮಾಡ್ತಾ ಇದ್ದಾರೆ. ದಯಮಾಡಿ ಇವ್ರನ್ನ ಅಕ್ರಮ ಕರೆಂಟು ಹೊಂದಿರೋ ಅನ್ನೋದ್ರ ಬಗ್ಗೆ ಸರ್ಕಾರ ಮತ್ತು KB ಇಲಾಖೆಗಳೆಲ್ಲ ನೋಂದಣಿ ಮಾಡಬಾರ್ದು. ದಯಮಾಡಿ ಅವರಿಗೀಗ RR ನಂಬರ್ ತಗೋಬೇಕಂದ್ರೆ ಪಾಣಿ ಬೇಕು. ಪಾಣಿ ಕೃಷಿ ಕಾರ್ಮಿಕ ರೈತ ಅವನಿಗೆ ಸರ್ಕಾರಿ ಜಾಗನ ಬಳಸ್ಕೊಳಕ್ಕೆ ಅವಕಾಶ ಐತಿ. ಅವನು ಬೆಳೆ ಮಾಡೋಕ್ಕಾಗಿ ಸರ್ಕಾರಿ ಜಾಗದಾಗೆ ಈ ಕೃಷಿ ಪಂಪ್ ಸೆಟ್ಗಳನ್ನೆಲ್ಲ ಬಳಸ್ಕೊಂಡು ಈಗ ಅವ್ರಿಗೆ ಅಕ್ರಮ ಅಂದರೆ ಅವನಿಗೆ ಪಾಣಿ ಇಲ್ದೇನೆ RR ನಂಬರ್ ಹೆಂಗೆ ತಗೊಳಕ್ಕೆ ಬರ್ತೈತಿ? ಮತ್ತು ಕೆಲವೊಬ್ಬರಿಗೆ ಜಂಟಿ ಇರೋ ಫ್ಯಾಮಿಲಿಗೆ 5-6 ಕಡೆ ಜಮೀನು ಇರ್ತೈತಿ. ಅಪ್ಪನ ಒಬ್ಬನ ಹೆಸರು ಪಾಣಿ ಇರ್ತೈತಿ. 5-6 ಕಡೆನೂ ಅವ್ನು ಬೋರ್ ಹೊಡ್ಕೊಂಡು ಕೃಷಿ ಪಂಪ್ ಸೆಟ್ಟನ್ನು ಅಳವಡಿಸಿರ್ತಾನೆ. ಈಗ ಅಪ್ಪಂದು ಒಂದೇ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ ತಕ್ಷಣನೇ ಇವ್ರು ಸರ್ಕಾರ ಸಬ್ಸಿಡಿ ಯೋಜನೆ ಕೊಡ್ಬೇಕಂದ್ರೆ 5 ಪಂಪ್ ಸೆಟ್ಟಿಗೂ ಕೊಡೋದಲ್ಲ, ಆವಾಗ ಒಂದಕ್ಕೆ ಮಾತ್ರ ಕೊಡ್ತಾನವ. ಸರ್ಕಾರದ ನಿಯಮ ಏನೈತೆ ಅಂದ್ರೆ ನಾವು 10 HP ತನಕ ಮಾತ್ರ ಅಂತ ಐತಿ. ಈಗ 5 ಇವನ್ ಬೋರ್ ಹೊಡ್ಸ್ಕೊಂಡಂದ್ರೆ 8 HP ಮೋಟ್ರ್ ಹಾಕ್ಯಾನಂದ್ರೆ 40 HP ಆಗೈತಿ. ಒಂದಕ್ಕೆ ಕೊಟ್ಟು 4ಕ್ಕೆ ಹೊರಗಡೆ ಹಾಕಿ ಅವನು ಕಮರ್ಷಿಯಲ್ ಆಗಿ ಕಟ್ಟಕ್ಕಾಗಿ ಒಂದು ಸೂಚನೆ ಮಾಡ್ತಾರೆ. ಮುಂದಿನ ದಿನ ಸರ್ಕಾರಗಳು ಈ ಹಿಂದೆ ನಮಗೆ ಈ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕೋದನ್ನು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ತೆಗೆದೈತಿ. ಮತ್ತು ಎರಡನೇದಾಗಿ ಇವಾಗ ಆಧಾರ್ ಕಾರ್ಡ್ ಲಿಂಕು ನೀವು ನಮಗೆ ಚಾನಲ್ ರೀತಿ ನೀರಿನ ವ್ಯವಸ್ಥೆ ಮಾಡಿ ಕೊಡೋದಾಗಿದ್ರೆ ನಮಗೆ ಈ ಕರೆಂಟಿನ ಅಗತ್ಯ ಇತ್ತ? ದಯಮಾಡಿ ನಿಮ್ಮ ನ್ಯೂನತೆಗಳನ್ನ ಮುಚ್ಚಿಂತೀರಿ. ನಾವೇನೋ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಹಾಕಿ ಬೋರ್ ತೆಗೆದು ಇವತ್ತು ಬೆಳೆ ಮಾಡಿ ನಮ್ಮ ಕುಟುಂಬದ ಆಧಾರನ ಇಟ್ಕೊಂಡು ನಿಮಗೆ ಹೆಚ್ಚುವರಿನ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ದಯಮಾಡಿ ಈಗ ಸ್ಥಳೀಯ ಶಾಸಕರು ಸಮೇತ ಜನರಿಗೆ RR ನಂಬರ್ ಹೆಚ್ಚು ಕಡಿಮೆ 50% ಕೊಡೋಕ್ಕೆ ಬರ್ತಾ ಇಲ್ಲ. ಈಗ ಹಂಗಿರೋದ್ರಿಂದ ಅವ್ರಿಗೆ ಆಧಾರ್ ಕಾರ್ಡು ಕೊಡೋಕ್ಕೆ ಬರ್ತಾ ಇಲ್ಲ. ಸ್ಥಳೀಯ ಶಾಸಕರು ಸರ್ಕಾರದ ಮಟ್ಟಕ್ಕೆ ಕೃಷಿ ಸಚಿವರನ್ನ ಮುಖ್ಯಮಂತ್ರಿ ಹತ್ರ ಧ್ವನಿ ಮಾಡ್ಬೇಕು. ಇವರು ಉಸ್ತುವಾರಿ ಸಚಿವರು ಮತ್ತು ಲೋಕಸಭೆ ಸದಸ್ಯರು ಸುಮ್ಮನೆ ಈ ಜನಸಾಮಾನ್ಯರು ವಿಚಾರಗಳನ್ನ ವಿಧಾನಸೌಧದಾಗಲಿ ಪಾರ್ಲಿಮೆಂಟಾಗಲಿ ಮಾತಾಡೋದಲ್ಲ, ಬರೀ ಗ್ರ್ಯಾಂಟ್ ತಂದು ಮಾತಾಡ್ತಾರೆ. ಗ್ರ್ಯಾಂಟಿಂದ ಬಿಟ್ಟಾಕ್ರಿ ನೀವಲ್ಲ ನನ್ನಂತವ ಆಯ್ಕೆ ಮಾಡಿದ್ರು ಗ್ರ್ಯಾಂಟ್ ಬಂದೇ ಬರ್ತೈತಿ. ರೈತರು ಇವತ್ತು ಕಷ್ಟಕ್ಕೆ ಸಿಕ್ಕಾಕಿಂದಾರಲ್ಲ, ಇಂಥ ಸಮಸ್ಯೆಗಳನ್ನು ನೀವು ಪಾರ್ಲಿಮೆಂಟು ಮತ್ತು ವಿಧಾನಸೌಧದಾಗೆ ಧ್ವನಿ ಎತ್ತಬೇಕು. ಸ್ಥಳೀಯ ಶಾಸಕರಾಗಲಿ ಸ್ಥಳೀಯ ಉಸ್ತುವಾರಿ ಸಚಿವರಾಗಲಿ ಪಾರ್ಲಿಮೆಂಟಾಗಿ ಧ್ವನಿ ಎತ್ತಿ ನಮ್ಮ ಈ ಏನು ಅಕ್ರಮ ಪಂಪ್ಸೆಟ್ಗಳಿದಾವೋ ಅವ್ರಿಗೆ ನ್ಯಾಯ ಕೊಡಿಸಿ
ಈಗ ಮುಂದಿನ ದಿನದಾಗೆ ಸಕ್ರಮಗೊಳಿಸೋಕ್ಕೆ ಹೊಸ ನಿಯಮ ಏನಾದ್ರು ತರದೇ ಇದ್ದರೆ ನಾವು ಶಾಸಕರ ಮನೆ ಮತ್ತು ಸ್ಥಳೀಯ ಜಿಲ್ಲಾ ಮಂತ್ರಿ ಮನೆ ಮತ್ತು ಲೋಕಸಭೆ ಸದಸ್ಯರ ಮನೆ ಮುಂಭಾಗ ಧರಣಿ ಸತ್ಯಾಗ್ರಹ ಮಾಡಬೇಕು. ರೈತರು ಯಾವುದೇ ಕಾರಣಕ್ಕೂ ಮುಗ್ಧ ತಂದಾಗ ಮನೆ ಕುತ್ಕೊಳಕ್ಕೆ ಹೋಗ್ಬಿಟ್ರಿ. ದಯಮಾಡಿ ಈ ಆಧಾರ್ ಕಾರ್ಡ್ ಲಿಂಕ್ ಕೊಡೋದನ್ನ RR ನಂಬರಿಗೆ ಎಲ್ಲರೂ ಹೋರಾಟ ಮಾಡೋಕ್ಕೆ ಹೊರಗೆ ಬರ್ರಿ. DC ಆಫೀಸ್ ಮುಂದ್ಗಡೆ ಧರಣಿ ಸತ್ಯಾಗ್ರಹ ಮಾಡೋಣ. ಸ್ವತಂತ್ರ ಏನು 2-3 ಜನರಿಂದ ಬರಲ್ಲ, ನಿಮ್ಮಂಥ ನಾಯಕರೆಲ್ಲ ಹೋಗಿ ಹೋರಾಟ ಮಾಡಿರೋದ್ರಿಂದ ಸ್ವತಂತ್ರ ಸಿಕ್ತು. ಈಗ ಅವರು ಆಯೋಗದವರು ಸೂಚನೆ ಕೊಟ್ಟಿರೋದ್ರಿಂದ ನಮಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ತಾರೆ. ಆಧಾರ್ ಕಾರ್ಡ್ ಲಿಂಕ್ ಮಾಡೋದ್ರಿಂದ ಮುಂದಿನ ದಿನದಾಗ ರೈತರು ಬೆಳೆ ಮಾಡೋಕ್ಕಾಗೋದಲ್ಲ. ದೇಶಕ್ಕೆ ಆಹಾರದ ಭದ್ರತೆ ಸಮಸ್ಯೆ ಶುರುವಾಗತಿ. ಡಿಜಿಟಲ್ ಇಂಡಿಯಾ ಡಿಜಿಟಲ್ ಭಾರತ ಬಂದು ನಮಗೀಗ ರೈತರಿಗೆ ಕುಯ್ಯೋಂಥ ವ್ಯವಸ್ಥೆ ಮಾಡಿಬಿಟ್ರಿ. ದಯಮಾಡಿ ರೈತರು ಹೆಚ್ಚೆಚ್ಚು ಬೋರ್ ತೆಗಿಬೇಕು, ಹೆಚ್ಚೆಚ್ಚು ಬೆಳೆ ಮಾಡಬೇಕು. ಇದಕ್ಕೆ ಫ್ರೀಯಾದ ಕರೆಂಟನ್ನು ಕೊಟ್ಟು ನೀವು ಸವಲತ್ತು ಕೊಡಬೇಕು. ಧೀಮಂತ ನಾಯಕರು ದೇವರಾಜ್ ಅರಸು ಮತ್ತು ಬಂಗಾರಪ್ಪ ಇಂಥವರೆಲ್ಲ ಸಪೋರ್ಟ್ ಕೊಟ್ಟಿರೋದ್ರಿಂದ ಇವತ್ತು ರೈತರು ಏನೋ ಹೆಚ್ಚುವರಿ ಬೆಳೆ ಬೆಳೆದು ಅವ್ರ ಸಂಸಾರನ ನೀಗಿಸ್ತಾ ಇದ್ದಾರೆ. ದಯಮಾಡಿ ಈ ಶಾಸಕರು ಧ್ವನಿ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ಹೋರಾಟ ನಾವು ರೈತ ಸಂಘ ಬಲವಾಗಿ ತೆಗೆದೈತೆ ಅಂತೇಳಿ ತಮ್ಮ ಹತ್ರ ಹೇಳಿ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ದೇವು ಆಲಳ್ಳಿ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.